ರಿಯಾಕ್ಷನ್ ಥಿಯೇಟ್ರಲ್ಲಿ ನೀವು ಒಳಗಿದ್ದು ನೋಡಿದ್ದೀರಾ ಯಾವ ರೀತಿ ಇದೆ ಈ ಥರ ಸೆಲೆಬ್ರೇಷನ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಅಗೇನ್ 2.5 years ಆದಮೇಲೆ ಈ ಥರದೊಂದು ಅದ್ಭುತವಾದ ಸಿನಿಮಾ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಗಟ್ಟಿಯಾಗಿ ಬೆಂಬಲವಾಗಿ ನಿಂತ್ಕೊಳ್ತಾ ಇದೆ. ಇದ್ರ ಬಗ್ಗೆ ಈ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ನಾವೊಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಭಾಗಿಯಾಗಿರೋದಕ್ಕೆ ಧನ್ಯತಾ ಭಾವ ಇದೆ ನನಗೆ. ಸೊ ದ್ಯಾಟ್ಸ್ ಇಟ್. ಹೇಳಿ ಸರ್, ಈಗ ಒಂದು ಲೈಟ್ ಸ್ಟೋರಿಲಿ ನಿಮ್ಮ ಪಾತ್ರಕ್ಕೆ ಕರೆ ಬಂದಾಗ ಏನು ಅನಿಸ್ತು ಸರ್? ಆಕ್ಸಿಡೆಂಟಲ್ಲಿ ಕರೆ ಬಂದಿದ್ದು ನನಗೆ. ಸಿನಿಮಾ ಶೂಟಿಂಗ್ ಶುರುವಾಗೋ 2 ದಿವಸ ಹಿಂದೆ ನನಗೆ ಕರೆ ಬಂದಿದ್ದು, ಸುದೀಪ್ ಸರ್ ಸೆಲೆಕ್ಟ್ ಮಾಡಿದರೆ ಬನ್ನಿ ಅಂತ. ಐ ಥಿಂಕ್ ಅವರು ಆಯ್ಕೆ ಮಾಡಿದರೆ ಅಂತ ಏನೋ ಇರ್ಬೋದು ಅಂತ ಅಂದ್ಕೊಂಡೆ ಬಂದೆ. ನರೇಶನ್ ಹೇಳಿದರು ನನಗೆ. ಅಲ್ಲಿ ಹೋದ್ಮೇಲೆ ಐ ಥಿಂಕ್ ಪ್ರತಿನಿತ್ಯ ಒಂದು ದೊಡ್ಡ ಕಲಿಕೆ ಇತ್ತು. ಟೆಕ್ನಿಕಲ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ರು. ಇಷ್ಟು ದೊಡ್ಡ ಸೆಟ್ಟಲ್ಲಿ, ಇಷ್ಟು ದೊಡ್ಡ ಟೆಕ್ನಿಕಲ್ ಬ್ರಿಲಿಯನ್ಸಲ್ಲಿ ಕೆಲಸ ಮಾಡಿದಾಗ ಐ ಥಿಂಕ್ ನೀವು ಒಂದು ರಿಫೈನ್ಡ್ ಆ್ಯಕ್ಟರ್ ಆಗ್ತೀರಾ ಅಥವಾ ರಿಫೈನ್ಡ್ ಪರ್ಸನ್ ಆಗ್ತೀರಾ. ಅಷ್ಟೇ ಜವಾಬ್ದಾರಿಯಿಂದ ಕೆಲಸಗಳು ಮಾಡ್ತೀರಾ. ಸೊ ಆ ಜವಾಬ್ದಾರಿನ ಹೊತ್ತು ನಾವು ಕೆಲಸ ಮಾಡಿದ್ದೀವಿ. ಅದಕ್ಕೆ ನಮಗೆ ಬೆನ್ನು ತಟ್ಟಿದ್ದಾರೆ. ಐ ಥಿಂಕ್ ಅದ್ರ ರಿಸಲ್ಟ್ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ತೆರೆ ಮೇಲೆ. ದಯವಿಟ್ಟು ಬೆಂಬಲಿಸಿ. ದಟ್ಸ್ ಆಲ್. ನಿಮ್ಮನ್ನ ನೀವು ತೆರೆ ಮೇಲೆ ನೋಡಿ ಶಿಲ್ಲೆ ಚಪ್ಪಾಳೆಗೆ ಸರಿ ಅನಿಸ್ತಾ ನಿಮಗೆ? ಸರ್, ನನ್ನನ್ನು ನಾನು ನೋಡ್ಕೊಂಡು ಶಿಲ್ಲೆ ಚಪ್ಪಾಳೆ ಹೊಡೆಯೋದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ನ ನೋಡಿ ತುಂಬ ಶಿಲ್ಲೆ ಚಪ್ಪಾಳೆ ಹೊಡಿತಾ ಇದೆ. ಬಿಕಾಸ್ ಪ್ರತಿಯೊಂದು 10 ನಿಮಿಷಕ್ಕೆ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ ಇದೆ. ಎಲ್ಲೂ ನಿಮಗೆ ಸ್ಲೋ ಮಾಡಿಸಲ್ಲ. ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಸುಮ್ಮನೆ ಬಂದು ಕೂತ್ಕೊಂಡು ಒಂದು ಹ್ಯಾಪ್ನಿಂಗ್ ಆಗುತ್ತೆ, ಅದು ಆಗ್ತಿದ್ದಂಗೆ ಅದನ್ನ ಕಂಟಿನ್ಯೂಸ್ ಆಗಿ ಕರ್ಕೊಂಡು ಹೋಗುತ್ತೆ. ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ನೋಡಬೇಕು, ನೋಡಿ ಎಂಜಾಯ್ ಮಾಡ್ತೀರಾ. ಮತ್ತು ತಲೆಯಲ್ಲಿ ಏನು ಇಟ್ಕೋಬೇಡಿ, ಬನ್ನಿ ಕೂತ್ಕೊಂಡು ನೋಡಿ. ಡೆಫಿನೆಟ್ಲಿ ತಲೆ ತುಂಬ ಮನಸ್ಸು ತುಂಬ ಅವ್ರ ಮೇಲೆ ಅಭಿಮಾನ ಹುಟ್ಟಿಸ್ಕೊಂಡು ಕ್ಯಾರಿ ಮಾಡ್ತಾ ಹೋಗ್ತೀರಾ. ಅಗೇನ್ ನಾವು ಇಲ್ಲಿ ಭಾಗಿಯಾಗಿದ್ದೀವಿ, ನೀವು ನಮ್ಮನ್ನೆಲ್ಲ ನೋಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಾನು ನಿಜವಾಗ್ಲೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಯಾಕಂದರೆ ಫಸ್ಟ್ ಶೋ ಮೂವಿಗೆ ಬಂದಿದೆ. ಫಸ್ಟ್ ಶೋನಲ್ಲಿ 6 ಗಂಟೆಗೆ ಶುರುವಾಗಿರೋ ಒಂದು ಶೋ ಇದು. ಸೊ 5 ಗಂಟೆಗೆ ಅಭಿಮಾನಿಗಳು, ಆಡಿಯನ್ಸು ಎಲ್ಲ ಸೇರಿಕೊಂಡು ಎಷ್ಟು ಹಬ್ಬ ಮಾಡ್ತಾ ಇದ್ದಾರೆ ಅಂದರೆ, ನಾವು ಒಳಗೋಗಿ ಸಿನಿಮಾ ನೋಡಿದ ಮೇಲೆ ಸೊ ಇಷ್ಟು ದಿನ ಈ ಹಬ್ಬ ಮಾಡಿದ್ದಕ್ಕೂ ಮತ್ತು ಕಾದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಈ 2.5 ವರ್ಷ 3 ವರ್ಷ ಸುದೀಪ್ ಸರ್ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಏನು ಕಾದ್ವಲ್ಲ, ಅದು ಕಾದಕ್ಕೂ ಸಾರ್ಥಕ ಆಯಿತು ಅನಿಸ್ತಾ ಇದೆ ಮ್ಯಾಕ್ಸ್ ನೋಡಿದ ಮೇಲೆ. ನಿಜವಾಗ್ಲೂ ಸುದೀಪ್ ಸರ್ ನೋಡೋದಕ್ಕೆ ಒಂದು ಹಬ್ಬ ಆಗುತ್ತೆ. ಅದರ ಜೊತೆಗೆ ಇಡೀ ಕತೆ ಹೆಂಗೆ ಕ್ಯಾರಿ ಆಗುತ್ತೆ, ಮತ್ತು ನಿರ್ದೇಶಕರು ವಿಜಯ್ ಸರ್ ಹೆಂಗೆ ಕಥೆಯನ್ನು ತೊಗೊಂಡೋಗಿದ್ದಾರೆ ಅಂತಂದರೆ, ನೀವು ಒಂದು ಕ್ಷಣ ಆಚೆ ಈಚೆ ನೋಡಲ್ಲ. ಆಮೇಲೆ ಒಂದು ಕ್ಷಣ ಆಚೆ ಈಚೆ ನೋಡಲ್ಲ. ಮತ್ತು ನಾವು ಇಂಟ್ರ್ಯೂ ಮಾಡುವಾಗ ನಿಮಗೆಲ್ಲ ಹೇಳಿದ್ದೆ, ನಾನು ಮೀಡಿಯಾದ ಮುಂದೆ ಎಲ್ಲ ಹೇಳಿದ್ವಿ, ಇದು ಒಂದು ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತಕ್ಕಂಥ ಸಬ್ಜೆಕ್ಟು. ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ. ಆಮೇಲೆ ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಿಮಗೆ ರೋಮಾಂಚನ ಕೊಡುತ್ತೆ ಅಂತ ಹೇಳಿದ್ವಿ. ಆ ಮಾತನ್ನು ನಿಜ ಮಾಡೋದಕ್ಕೆ ಡೈರೆಕ್ಟರ್ ಸರ್ಗೆ, ವಿಜಯ್ ಸರ್ಗೆ ಮತ್ತು ಸುದೀಪ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಎಕ್ಸೈಟ್ಮೆಂಟಿಂದ ಮಾತಾಡಿರ್ತೀವಿ ಆ ಟೈಮಲ್ಲಿ. ಅಯ್ಯೋ ಸಿನಿಮಾ ಏನಾಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಆದರೆ ಸಿನಿಮಾ ನೋಡಿದ ಮೇಲೆ ನಿಜವಾಗ್ಲೂ ಒಂದು ಇಂಥ ಸಿನಿಮಾ ಮಾಡಿದ್ವಲ್ಲ ಅಂತ ಆತ್ಮತೃಪ್ತಿ ಆಯಿತು. ಇಂಥ ಸಿನಿಮಾದಲ್ಲಿ ಒಂದು ಭಾಗ ಆಗಿದ್ದೀವಿ ಅಂತ ಖುಷಿ ಆಗ್ತಾ ಇದೆ. ಜೊತೆಗೆ ಹೆಮ್ಮೆ ಆಗ್ತಾ ಇದೆ. ಹೆಮ್ಮೆ ಯಾಕಂತಂದರೆ, ನೀವು ಸಿನಿಮಾವನ್ನು ನೋಡಿದಾಗ ಗೊತ್ತಾಗುತ್ತೆ, ಆ ಫ್ರೇಮಿಂಗ್ ಇರ್ಬೋದು, ಆ ಟೇಕಿಂಗ್ಸ್ ಇರ್ಬೋದು, ಆ ನೆರೇಷನ್ಸ್ ಇರ್ಬೋದು, ಸಿನಿಮಾ ನೆರೇಷನ್ಸ್ ಇರ್ಬೋದು, ತೊಗೊಂಡು ಹೋಗ್ತಕ್ಕಂಥ ವೇ ಏನಿದೆಯಲ್ಲ, ಅದು ಎಲ್ಲೂ ಕೂಡ ನಿಮ್ಮನ್ನು ಬೋರ್ ಮಾಡಲ್ಲ. ಹಾಗಾಗಿ ಆ ಟೇಕಿಂಗ್ಸು, ಆ ನೆರೇಷನ್ಸು ಮತ್ತು ಆ ಸಿನಿಮಾ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಕನ್ನಡ ಸಿನಿಮಾನ ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡದವರಷ್ಟೇ ಅಲ್ಲ, ಸೌತ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಿನಿಮಾ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಸೌತ್ ಇಂಡಿಯಾನೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಇದು. ಸೊ ಹಾಗಾಗಿ ಮ್ಯಾಕ್ಸ್ ನಿಜವಾಗ್ಲೂ ಒಂದು ಒಳ್ಳೆಯ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ. ನಾವುಗಳೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದಕ್ಕೆ, ನಾನೊಂದು ಪಾತ್ರವಾಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ವೈಯಕ್ತಿಕವಾಗಿ. ನೀವು ಮಿಸ್ ಮಾಡದೆ ಸಿನಿಮಾ ನೋಡಿ. ಸಿನಿಮಾ ನೋಡದಿದ್ರೆ ಖಂಡಿತ ಒಂದು ಕನ್ನಡ ಸಿನಿಮಾ ಅಲ್ಲ, ಒಂದು ಒಳ್ಳೆ ಸೌತ್ ಇಂಡಿಯನ್ ಸಿನಿಮಾ ಮಿಸ್ ಮಾಡ್ತಾ ಇದ್ದೀರಾ ಅಂತ ನನ್ನ ಅಭಿಪ್ರಾಯ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಬೋದು ಸರ್. ನಿಮ್ಮ ಪಾತ್ರಕ್ಕೆ ಅಷ್ಟು ಕರೆ ಬಂದಾಗ ಏನು ಸರ್, ನನಗೆ ಈ ಸಿನಿಮಾದಲ್ಲಿ ಶ್ರೀರಾಮ್ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ಫೋನ್ ಮಾಡಿಬಿಟ್ಟು ಈ ಥರದ್ದೊಂದು ಮ್ಯಾಕ್ಸ್ ಅಂತ ಗೊತ್ತಿರಲಿಲ್ಲ ಸಿನಿಮಾ ಹೆಸರು, ಸುದೀಪ್ ಸರ್ ಮೂವಿ ನಡೀತಾ ಇದೆ, ಸೊ ಅದರಲ್ಲಿ ಒಂದು ಕಾಸ್ಟಿಂಗ್ ಮಾಡಿದ್ದೀವಿ, ಈ ಥರ JP ನಗರದಲ್ಲಿ ಡೈರೆಕ್ಟರ್ ಸರ್ ವಿಜಯ್ ಸರ್ ಇರ್ತಾರೆ, ಬಂದು ಮೀಟ್ ಮಾಡಿ ಅಂದರು. ಸೊ ಆಮೇಲೆ ಬಾಬಣ್ಣ, ನಮ್ಮ ಚಂಪಕದಮ್ಮ ಬಾಬಣ್ಣ ಅವರು ಫೋನ್ ಮಾಡಿ ಕರೆದ್ರು, ಇಲ್ಲಿಗೆ ಬನ್ನಿ ಡೈರೆಕ್ಟರ್ ಇದ್ದಾರೆ ಅಂತ. ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಸೊ ನಾನೇನು ಅಂದ್ಕೊಂಡಿದ್ದೆ, ಒಂದು ಎಲ್ಲೋ ಚಿಕ್ಕ ಪಾತ್ರ ಇರ್ಬೋದು ಇದರಲ್ಲಿ, ಯಾಕಂದರೆ ಸುದೀಪ್ ಸರ್ದೊಂದು ಬಿಗ್ ಮೂವಿನಲ್ಲಿ ನಾನೊಂದು ಪಾತ್ರವಾದ್ರೆ ಸಾಕು ಅಂತ ಒಂದು ಖುಷಿನಲ್ಲಿ ಹೋಗಿದ್ದೆ.
ಸೊ ಡೈರೆಕ್ಟರ್ ಸರ್ ಕತೆ ಹೇಳಿದ ಮೇಲೆ ನಿಜವಾಗ್ಲೂ ನನಗೆ ಒಂದು ಖುಷಿ ಜೊತೆಗೆ ಒಂದು ಸಲ ನರ್ವಸ್ನೆಸ್ ಆಗಿದೆ. ಯಾಕಂದರೆ ನೀವು ನೋಡಿದ್ರಿ ಸಿನಿಮಾ, ಇಡೀ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಪಾತ್ರ. ಸುದೀಪ್ ಸರ್ ಜೊತೆಗೆ ಅವರ ಡ್ರೈವರ್ ಆಗಿ ಒಂದು ಪೊಲೀಸ್ ಪಾತ್ರ ಕ್ಯಾರಿ ಆಗುತ್ತೆ. ಆ ಕ್ಯಾರೆಕ್ಟರ್ ಕೇಳಿದಾಗಲೇ ನನಗೊಂಥರ ನರ್ವಸ್ನೆಸ್ ಆಯಿತು ಮತ್ತು ಖುಷಿ ಆಯಿತು. ಸೊ ಆ ಪಾತ್ರಕ್ಕೆ ನಾನು ಪ್ರಿಪೇರ್ ಆಗ್ತಾ ಹೋದೆ. ಇದು ಚೆನ್ನಾಗಿ ಮಾಡಬೇಕು, ಆದಷ್ಟು ಚೆನ್ನಾಗಿ ಮಾಡಬೇಕು, ಇದನ್ನು ಸುದೀಪ್ ಸರ್ ಜೊತೆ ಸೈ ಅನ್ಸ್ಕೋಬೇಕು, ಜೊತೆಗೆ ತಮ್ಮಗಳ ಜೊತೆ ಎಲ್ಲ ಸೈ ಅನ್ಸ್ಕೋಬೇಕು ಅಂತ ಒಂದು ಇಂಟೆನ್ಷನ್ ಬಂತು. ಜೊತೆಗೆ ಅದನ್ನು ಪ್ರಿಪೇರ್ ಆಗಕ್ಕೆ ರೆಡಿ ಮಾಡಿದೆ. ಸೊ ನಾವು ಶೂಟಿಂಗ್ ಸ್ಪಾಟ್ಗೆ ಹೋದ್ಮೇಲೆ ಸುದೀಪ್ ಸರ್ ಬಂದಮೇಲೆ ಸೊ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಷ್ಟೋ ಸಲ ನಮಗೆ ಪಾತ್ರ ಮಾಡುವಾಗ ಸುದೀಪ್ ಸರ್ ಬಂದು ನಮ್ಗೆ ಹೇಳ್ಕೊಡೋರು, ಈ ಥರ ಅಲ್ಲ, ಈ ಥರ. ಅವಾಗ ಎಷ್ಟು ಖುಷಿ ಆಗೋದು ಅಂದರೆ ನಮಗೆ ನಿಜವಾಗ್ಲೂ. ಸೊ ನಮಗೆ ಅವರು ಸರ್ ಹೇಳ್ಕೊಡ್ತಾ ಇದ್ದಾರಲ್ಲ, ಸೊ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋ ಖುಷಿ ಆಗೋದು. ಸೊ ಮತ್ತು ಚೆನ್ನಾಗಿ ಮಾಡಿದಾಗ ಕ್ಲಾಪ್ಸ್ ಹಾಕೋರು, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಸೊ ಆ ಥರ ನಮ್ಮನ್ನು ಎನ್ಕರೇಜ್ ಮಾಡಿ, ಸೊ ನೀವು ನೋಡ್ದಂಗೆ ಇಡೀ ನಮ್ಮಗಳ ಸುತ್ತಾನೆ ಸುದೀಪ್ ಸರ್ ಒಂದು ನಮ್ಮಗಳನ್ನು ಕಾಪಾಡೋದಕ್ಕೋಸ್ಕರ ಸುದೀಪ್ ಸರ್ ಏನೆಲ್ಲ ಮಾಡ್ತಾರೆ ಅನ್ನೋದು ಸಿನಿಮಾ ಕ್ಯಾರಿ ಆಗುತ್ತೆ. ಸೊ ಆ ಪಾತ್ರವನ್ನು ಮಾಡುವಾಗ ಅವರ ಒಂದು ಸ್ಫೂರ್ತಿಯಿಂದ ಅವ್ರ ಜೊತೆಗೆ ಇದ್ದು ನಮಗೆ ಎನ್ಕರೇಜ್ ಮಾಡಿದ್ರಿಂದ ಆ ಪಾತ್ರವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಆಮೇಲೆ ಪಾತ್ರವನ್ನು ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ನಿಮ್ಗೆ ಗೊತ್ತಾಗಿದೆ, ನೀವು ಖುಷಿ ಪಟ್ಟಿದ್ದೀರಾ ಮತ್ತು ವಿಶ್ ಮಾಡ್ತಾ ಇದ್ದೀರಾ ಚೆನ್ನಾಗಿ ಬಂದಿದೆ ಅಂತ. ಇಡೀ ಸಿನಿಮಾ ಚೆನ್ನಾಗಿ ಬಂದಿದೆ, ನಿಮಗೆಲ್ಲೂ ಬರೋಲ್ಲ. ನೋಡದೇ ಇದ್ರೆ ಖಂಡಿತ ಒಂದು ಕನ್ನಡ ಮೂವಿನ, ಒಂದು ಸೌತ್ ಇಂಡಿಯನ್ ಮೂವಿನ ಮಿಸ್ ಮಾಡ್ಕೊಂಡಂಗಾಗುತ್ತೆ. ದಯವಿಟ್ಟು ನೋಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಯ್, ಈಗಷ್ಟೇ ನರ್ತಕಿಲಿ ಫಸ್ಟ್ ಶೋ ನೋಡಿ ಬಂದಿದ್ದೀವಿ. ಎಲ್ಲ ಟೀಮ್ ಮೆಂಬರ್ಸ್ನು ಕಿರ್ಚಾಡಿ ವಿಸಿಲ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದ್ದೀವಿ. ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗಾಗೋಗ್ಬಿಟ್ಟಿದೆ. ಫ್ಯಾನ್ಸ್ ಅಂತೂ ಒಳಗಡೆ ಸಖತ್ ಎಂಜಾಯ್ ಮಾಡಿದ್ದಾರೆ. ಆ್ಯಸ್ ಅ ಫ್ಯಾನ್ ನಾನು ಕೂಡ ಸಖತ್ ಎಂಜಾಯ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು. ಸೊ ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿರೋದಕ್ಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ 2.5 ವರ್ಷದ ನಂತರ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಸಿ ಅವತಾರದಲ್ಲಿ ನೋಡೋದು ಮರ್ತಕ್ಕಿರೋ ವಿಸಿಲ್ ಹಾಕೋದು ಮತ್ತೆ ಕಲಿಸ್ಬಿಟ್ಟೆ. ಸೊ ಐ ಥಿಂಕ್ ಕ್ರಿಸ್ಮಸ್ಗೆ ಸರ್ ಡಬಲ್ ಧಮಾಕ ಗಿಫ್ಟ್ ಕೊಟ್ಟಿದ್ದಾರೆ, ನ್ಯೂ ಇಯರ್ಗೂ. ಸೊ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ಸ್ ಆಗಲಿ ಅಂತ ಕೇಳ್ತೀನಿ. ಆಮೇಲೆ ಕೇಳ್ತೀವಿ. ಮೊದಲಿಗೆ ನಿಮ್ಮನ್ನ ನೀವು ಕ್ಯಾರೆ ಮೇಲೆ ನೋಡಿ ಬಂದಾಗ ನಿಮಗೆ ಅನ್ಸಿದ್ದು ಫಸ್ಟ್ ವರ್ಡ್ ವಾವ್ ಅಂದ್ರೆ ಪೊಲೀಸ್ ಕಾಪ್ ಆದ್ರೂ ಗ್ಲಾಮರಸ್ ಆಗಿದೆ. ಮೇಕಪ್ ಅಲ್ಲ ಅದನ್ನು. ಥ್ಯಾಂಕ್ ಯು. ಸುದೀಪ್ ಸರ್ ಅಭಿನಯ ಆಗಿರ್ಬೋದು, ಮ್ಯಾಕ್ಸಿಮಮ್ ಅಂತ ಬರ್ತಾರೆ, ಮತ್ತೆ ಹಾಲಿವುಡ್ ರೇಂಜ್ ಕಂಪೇರ್ ಮಾಡ್ತಾರೆ. ನಿಮಗೆ ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗೆ ಅನ್ನಿಸ್ತು? ಜೊತೆಗೆ ಆಕ್ಟ್ ಮಾಡಿದ್ದು ನಮ್ಮ ಸಿನಿಮಾ ಅಂತ ಬಿಟ್ಟು ಆಸ್ ಅ ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್. ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮೇ ಇವತ್ತು. ಸೊ ಆಸ್ ಅ ಫ್ಯಾನ್ ನೋಡಿದಾಗ ನನಗೆ ಜೆನ್ವಿನ್ ಆಗಿ ಪ್ರತಿಯೊಂದು ಸೀನಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕ್ಬೇಕು. ಆ ರೀತಿ ಅಂದರೆ ಅವ್ರು ಬಂದು ನಿಂತ ತಕ್ಷಣ ಇಟ್ಸ್ ಲೈಕ್ ಎಲಿವೇಶನ್. ಅವ್ರ ಇಂಟ್ರೊಡಕ್ಷನ್ ಸೀನಲ್ಲ ಫಸ್ಟ್ ಟೈಮ್ ನೋಡ್ತಿರೋದು. ಸೊ ಇಟ್ಸ್ ಜಸ್ಟ್ ಅಮೇಸಿಂಗ್ ಫೀಲಿಂಗ್. ಒಂಥರ ಸ್ವಿಂಗಲ್ಲಿ ವಿಷನ್ ಹೆಂಗೆ ಬರ್ತಾ ಇತ್ತು ಅಂತಂದ್ರೆ ಅವ್ರ ಜೊತೆ ಇದ್ದವ್ರಿಗೂ ಜೊತೆ ನಿಲ್ತಾ ಇದ್ದಾರೆ, ವಿಷನ್ ಹೊಡಿತಾ ಇದ್ದಾರೆ. ಆಗ ಹೇಗೆ ಅನ್ನಿಸ್ತಾ ಇದೆ? ಅಲ್ಲಿ ಶೂಟ್ ಮಾಡಿದಾಗಲೇ ನಾವು ವಿಸಿಲ್ ಹೊಡಿತಿದ್ವಿ. ನಿಮ್ಗೆ ಮೊನ್ನೆನೇ ಹೇಳಿದೆ ಇಂಟರ್ವ್ಯೂಲಿ. ಸೊ ಅಲ್ಲೇ ಆ ಒಂದು ಫೀಲ್ ಕೊಟ್ಟಿರೋ ಸೀನ್ ಇಲ್ಲಿ ಹೆಂಗೆ ಅದು ಡಬಲ್ ಧಮಾಕದಲ್ಲೇ ಆಗಿದೆ. ಆ್ಯಕ್ಚುಲಿ ಎಲ್ಲ ಫ್ಯಾನ್ಸ್ ಸೆಲೆಬ್ರೇಷನ್ ಚೀಟ್ ಎಲ್ಲ ಹಾರಿಸ್ಬಿಟ್ಟು ಕುಂಡಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ. ಐ ಥಿಂಕ್ ಆಸ್ ಅ ಫ್ಯಾನ್ ನಾನು ಕೂಡ ಕಿರ್ಚಾಡಿ ವಿಸಿಲ್ ಹಾಕಿ ವಾಯ್ಸ್ ಎಲ್ಲ ಕ್ರ್ಯಾಕ್ ಮಾಡಿಕೊಂಡು ಎಂಜಾಯ್ ಮಾಡಿದ್ದೇನೆ. ಇನ್ನೇನು ಬೇಕು ಆಸ್ ಅ ಫ್ಯಾನ್, ಇನ್ನೇನು ಬೇಕು? ಆಲ್ಮೋಸ್ಟ್ 2.5 ವರ್ಷದ ನಂತರ ನೋಡಿದ್ರು ಪರವಾಗಿಲ್ಲ. ವಿ ಹ್ಯಾವ್ ಜಸ್ಟ್ ಎಂಜಾಯ್ಡ್ ಅವರ್ ಸೂಪರ್ ಸ್ಟಾರ್ ಆನ್ ಸ್ಕ್ರೀನ್. ಈ ರೀತಿಯಲ್ಲಿ ಐ ಥಿಂಕ್ ವಿಜಯ್ ಸರ್ ತುಂಬ ಚೆನ್ನಾಗಿ ಸಿನಿಮಾ ಮಾಡ್ಕೊಂಡಿದ್ದಾರೆ. ಆಸ್ ಅ ಫ್ಯಾನ್ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ಗೆ. ಆ್ಯಂಡ್ ಸುದೀಪ್ ಸರ್ ಇಸ್ ಜಸ್ಟ್ ನೋಡ್ತಾ ಇದ್ರು, ರಿವ್ಯೂವೆಲ್ಲ ನೋಡ್ತಾ ಇದ್ರು, ಜನ ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದಾರೆ. ಹೇಗೆ ಅನ್ನಿಸ್ತು? ಜನರು ನನ್ನನ್ನು ಬೇರೆ ರೀತಿಯಲ್ಲಿ ನೋಡಿದರು ಬೋಲ್ಡ್ ರೋಲ್ಸ್ಗಳಲ್ಲಿ. ಫಸ್ಟ್ ಟೈಮ್ ಈ ಥರ ಒಂದು ಕಾನ್ಸ್ಟೇಬಲ್ ಆಗಿ ಬಜಾರಿಯಾಗಿ ನೋಡಿರೋಳನ್ನ ಈ ಥರ ಎಮೋಷ್ನಲ್ ಆಗಿ ಫಸ್ಟ್ ಟೈಮ್ ನೋಡ್ತಿದ್ದಾರೆ. ತುಂಬ ಖುಷಿಪಟ್ಟರು. ಅಲ್ಲೇ ಆನ್ ದ ಸ್ಪಾಟ್ ಕೆಲವೊಂದು ರಿವ್ಯೂಸ್ ಸಿಕ್ತು. ಸುಕೃತ್ ಅವರೇ ಆಫ್ಟರ್ ಕೈಯಲ್ಲಿ ಈ ಥರ ನಿಮ್ಮನ್ನು ನೋಡೋದು ಖುಷಿ ಆಗ್ತಿದೆ ಅಂತ ಅಲ್ಲೇ ಆನ್ ದ ಸ್ಪಾಟ್ ರಿವ್ಯೂಸ್ ಸಿಕ್ತಿತ್ತು. ಸೊ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಸಿನಿಮಾದಲ್ಲಿ ನಿಮ್ಮ ಒಂದು ಸೀನೆ ಇಡೀ ಸಿನಿಮಾ ಕಥೆನ ಹೇಳಿತಾ ಹೋಗುತ್ತೆ. ಅದನ್ನ ನೋಡಿದಾಗ ನಾನು ಜೆನ್ವನ್ಲಿ ಹೇಳಬೇಕಂದ್ರೆ ಸಿನಿಮಾ ನನಗೆ ಬಂದಾಗ ನನ್ನ ಸ್ಟೋರಿ ನಾನು ಅಷ್ಟು ಕೇಳಿರಲಿಲ್ಲ. ಬಿಕಾಸ್ ಸುದೀಪ್ ಸರ್ ಅಂದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಅಲ್ಲಿ ಸೆಟ್ಟಿಗೆ ಹೋದಾಗಲೇ ಗೊತ್ತಾಯಿತು ದಟ್ ನನ್ನ ಮೇಲೆ ನಡೆದಿರೋ ಅಂದರೆ ಒಂದು ಸೀನಿಂದ ಹೇಗೆ ಸಿನಿಮಾ ಹೆಣಿತಾ ಹೋಯಿತು ಅಂತ. ಐ ಥಿಂಕ್ ಒಂದು ಸುದೀಪ್ ಸರ್ ಜೊತೆ ಆಲ್ಮೋಸ್ಟ್ 100 days ಸ್ಪೆಂಡ್ ಮಾಡಿರೋ ಅವಕಾಶ
ಅದ್ರ ಮೇಲೆ ಸುದೀಪ್ ಸರ್ ಜೊತೆ ಆಲ್ಮೋಸ್ಟ್ ಎವ್ರಿ ಸೀನಲ್ಲಿ ಕಾಣಿಸ್ಕೊಳ್ಳೋ ಅವಕಾಶ, ಅದ್ರ ಜೊತೆ ಸ್ಟೋರಿಗೆ ಆಲ್ಮೋಸ್ಟ್ ಒಂದು ಟರ್ನಿಂಗ್ ಪಾಯಿಂಟ್ ಥರ ಅವಕಾಶ. ಇನ್ನೇನು ಬೇಕು? ಜಯ ಆಂಜನೇಯ. ಮ್ಯಾಕ್ಸಿಮಮ್ ನಂಗೆ ಮ್ಯಾಕ್ಸಿಮಮ್ ಬ್ಲೆಸ್ಸಿಂಗ್ ಇದು. ಈಗ ನೋಡಿ ಹೋಗಿರೋರಿಗೆ ಮತ್ತೆ ನೋಡಬೇಕು ಅನ್ಕೊಳ್ಳೋರಿಗೆ, ಫ್ಯಾಮಿಲಿ ಜೊತೆ ಬರಬೇಕು ಅಂತ ಅನ್ಕೊಳ್ಳೋರಿಗೆ ಏನು ಹೇಳ್ತೀರಾ? ಆಲ್ರೆಡಿ ನೋಡಿ ಹೋಗಿರೋರು ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿ ಹೋಗಿದ್ದಾರೆ. ಬೆಸ್ ವಸೂಲ್ ಆಸ್ ಅ ಫ್ಯಾನ್ ಕೂಡ ಇಟ್ಸ್ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ನು. ಇನ್ನು ಫ್ಯಾಮಿಲಿ ಜೊತೆ ಬರೋ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸು ಬಂದಿದ್ರು ಬೆಳಿಗ್ಗೆ ಫಸ್ಟ್ ಶೋ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾನು ಖುಷಿಯಾದೆ. ಐ ಥಿಂಕ್ ಸುದೀಪ್ ಸರ್ ಇಸ್ ದಿ ಓನ್ಲಿ ಆಕ್ಟರ್, ಕ್ಲಾಸ್ ಆ್ಯಂಡ್ ಮಾಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಎಲ್ಲ ಫ್ಯಾನ್ಸ್ನ ಗಳಿಸಿರುವಂಥ ಏಕೈಕ ಸೂಪರ್ ಸ್ಟಾರ್. ಸೊ ಅವರಿಗೆ ಒಂದು ಅವರ ಫ್ಯಾನ್ಸ್ಗಳಿಗೆ ಒಂದು ವರ್ಗ ಅಂತ ಇಲ್ಲ, ಎಲ್ಲ ರೀತಿ ಫ್ಯಾನ್ಸ್ ಆಲ್ ಓವರ್, ಇಟ್ಸ್ ಲೈಕ್ ಅ ಯೂನಿವರ್ಸಲ್ ಫ್ಯಾನ್ ಕ್ಲಬ್ ಅವರಿಗೆ. ಸೊ ಐ ಥಿಂಕ್ ಪೀಪಲ್ ಆರ್ ಜಸ್ಟ್ ಎಂಜಾಯಿಂಗ್. ಫ್ಯಾನ್ಸ್ಗಳು ಡೆಫಿನೆಟ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬುಕ್ ಮಾಡಿದ್ದಾರೆ. 450 ಥಿಯೇಟರ್ಸ್ ಹೌಸ್ಫುಲ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಸ್ಕ್ರೀನ್ ಹೌಸ್ಫುಲ್ ಆಗ್ತಿದೆ. ಸೊ ಇಟ್ಸ್ ಅ ಪ್ರೂಫ್ ದ್ಯಾಟ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಈಗ ಆಲ್ರೆಡಿ ವರ್ಡ್ ಆಫ್ ಮೌತ್ ಆಲ್ರೆಡಿ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಶೋ ಆಗಿ ಒಳ್ಳೆ ರಿವ್ಯೂಸ್ ಬರ್ತಿರೋದ್ರಿಂದ ಇಟ್ಸ್ ಗುಡ್ ಸ್ಟಾರ್ಟ್. ಅವರು ಯಾವ ಫ್ರೆಂಡ್ಸಿಗೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಆಲ್ರೆಡಿ ಊರಲ್ಲಿ ನೋಡ್ತಿದ್ದಾರೆ ಉಡುಪಿಯಲ್ಲಿ. ನನ್ನ ಸಿಸ್ಟರ್ ಆಲ್ರೆಡಿ ಅಲ್ಲಿ ನೋಡಿಬಿಟ್ಟು ವಿಸಿಲ್ ಹಾಕೊಂಡು ಶಾರ್ಟ್ಸ್ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಿದ್ದಾರೆ, ನೀನಕ್ಕೂ ಬರೀ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ ಮಾಡಿ ಆಲ್ರೆಡಿ ರಿವ್ಯೂಸ್ ಕಳಿಸ್ತಿದ್ದಾರೆ ಪರ್ಸ್ನಲಿ ಮೊಬೈಲ್ ಫೋನ್ಗೆ. ಐ ಥಿಂಕ್ ಇಟ್ಸ್ ಜಸ್ಟ್ ಅ ಬ್ಯೂಟಿಫುಲ್ ಸ್ಟಾರ್ಟ್, ರೀಸ್ಟಾರ್ಟ್ ನನ್ನ ಕರಿಯರ್ಗೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.